ಹಾಯ್ ಹಲೋ ಫ್ರೆಂಡ್ಸ್, ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಫ್ರೆಂಡ್ಸ್. ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನೋಡಿ, ಇದಕ್ಕೆ ಏನೇನು ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಟೊಮೊಟೊ ಖಾರ ಮಾಡೋದು, ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಜೀರಿಗೆ, ಸಾಸಿವೆ, ಉಪ್ಪು, ಇದಿಷ್ಟು ಐಟಮ್ಸು ನಾನು ಖಾರಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲನೂ ಏನು ಮಾಡಬೇಕು ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಒಂದು ಪಾತ್ರೆ ಇಟ್ಕೋಬೇಕು. ಫಸ್ಟು ಸ್ಟವ್ ಮೇಲೆ ಪಾತ್ರೆ ನೀರೆಲ್ಲ ಡ್ರೈ ಆದಮೇಲೆ 1-2 ಸ್ಪೂನ್ ಎಣ್ಣೆ ಹಾಕಬೇಕು. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಫಸ್ಟು ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ ಹುರಿಯೋಕ್ಕೆ. ಕಡಲೆಬೀಜದ ಜೊತೆಗೆ ಕಡಲೆಬೇಳೆ 1-2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ 1-2 ಸ್ಪೂನ್ ಹಾಕ್ಕೊಳ್ತೀನಿ. ಅದ್ರ ಜೊತೆಗೆ ಜೀರಿಗೆ 1 ಸ್ಪೂನು, ಮತ್ತು ಸಾಸಿವೆ 1 ಸ್ಪೂನ್ ಹಾಕ್ತೀನಿ. ನಿಮ್ಮ ಹತ್ರ ಮೆಂತ್ಯ ಇದ್ದರೆ ಮೆಂತ್ಯ 1-2 ಕಾಳು ಯೂಸ್ ಮಾಡಿ. ನಾನು ಮೆಂತ್ಯ ಹಾಕಿಲ್ಲ, ನಾನು ಜಾಸ್ತಿ ಮಾಡ್ತಾಯಿಲ್ಲ, ಸ್ವಲ್ಪ ಮಾಡ್ತಾ ಇರೋದ್ರಿಂದ ಮೆಂತ್ಯ ಆ್ಯಡ್ ಮಾಡಿಲ್ಲ ಅಷ್ಟೇ. ಮೆಂತ್ಯ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಫಸ್ಟು ಕಾಳೆಲ್ಲ ಹುರಿದ್ಬಿಟ್ಟು ನಾವು ಅದನ್ನು ಮಿಕ್ಸಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಗಮ್ಮನವರೆಗೂ ಹುರಿಬೇಕು, ಆಯಿತಾ. ಇದು ಗಮ್ಮನವರೆಗೂ ಹುರಿದ್ಬಿಟ್ಟು ಇದನ್ನು ಮಿಕ್ಸಿಗೆ ಶಿಫ್ಟ್ ಮಾಡ್ಕೊಂಡು, ಮತ್ತು ಇದೇ ಪಾತ್ರೆಗೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಸುಂಡಿಸ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಸ್ವಲ್ಪ ಬ್ರೇಕ್ ಮಾಡಿಬಿಟ್ಟು ಹಾಕಿ ಫ್ರೆಂಡ್ಸ್. ಬ್ರೇಕ್ ಅಂದರೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿ, ಇಲ್ಲಾಂದರೆ ಎಣ್ಣೆಲಿ ಸಿಡಿಯುತ್ತೆ, ಮುಖಕ್ಕೆಲ್ಲ ಸಿಡಿದು ಬಿಡುತ್ತೆ ಜೋಪಾನ. ಅದನ್ನು ಮಾತ್ರ ಬ್ರೇಕ್ ಮಾಡಿ. ಅಂದರೆ ಟೊಮೊಟೊ ಮತ್ತು ಈರುಳ್ಳಿನೂ ಉಂಡೆನೇ ಹಾಕಬೇಕು. ಆ್ಯಕ್ಚುಲಿ ಉಂಡೆ ಹಾಕಿದ್ರೆ ಒಳಗಡೆ ಏನಾದರೂ ಹುಳ ಗಿಳ ಏನಾರು ಇದ್ದರೆ ಗೊತ್ತಾಗಲ್ಲ ಅಂಥೇಳಿ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಉಂಡೆ ಚೆನ್ನಾಗಿರೋ ಟೊಮೊಟೊ, ಚೆನ್ನಾಗಿರೋ ಈರುಳ್ಳಿ ಇತ್ತು ಅಂದರೆ ನೀವು ಹಂಗೇನೂ ಕೂಡ ಹಾಕೋಬೋದು. ಯಾಕೆಂದರೆ ಈಗ ಚೆನ್ನಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಟೊಮೊಟೊ ಮತ್ತು ಈರುಳ್ಳಿ. ಅದನ್ನು ಕಟ್ ಮಾಡಿ ನೋಡಿದ್ರೆ ಒಳಗಡೆ ಒಂದು ಲೇಯರ್ ಹೋಗಿರುತ್ತೆ. ಆ ಥರದ್ದು ಹಾಕಿದ್ರೆ ಟೇಸ್ಟೇ ಬರೋಲ್ಲ. ಏನೇ ನೀವು ಎಫೆಕ್ಟ್ ಹಾಕಿ ಅಡುಗೆ ಮಾಡಿದ್ರೂ ಟೇಸ್ಟ್ ಅದು ತಿಂದುಬಿಡುತ್ತೆ. ಅದರಿಂದ ನೋಡಿ, ಚೆನ್ನಾಗಿರೋದನ್ನ ನೋಡಿ ಉಪಯೋಗಿಸಿ ಕಟ್ ಮಾಡಿ ಹಾಕಿ ಆದಷ್ಟು. ಓಕೆನಾ? ಇದು ನೋಡಿ ಚೆನ್ನಾಗಿ ಸುಂಡಿದೆ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಸುಂಡಿಸ್ಕೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪನ್ನ ತುಂಬ ಏನು ಸುಂಡ್ಸೋದು ಬೇಡ. ಇವೆರಡು ಚೆನ್ನಾಗಿ ಸುಂಡಿದ ಮೇಲೆ ಅದನ್ನು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ, ಅದ್ರ ಜೊತೆಗೇ ಇದನ್ನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬರೋಣ. ನಿಮ್ಮ ಮಿಕ್ಸಿಗೆ ಇದು ಬಿಸಿನೇ ಆಡಿಸ್ಬೇಕು ಅಂತೇನಿಲ್ಲ. ನಿಮ್ಗೆ ಟೈಮ್ ಇದ್ದರೆ ಒಂದು ಸ್ವಲ್ಪ ಫ್ರೀಯಾಗಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಆಡಿಸ್ಬೋದು. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ರುಬ್ಕೊಂಡಿರೋದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇದನ್ನು ರುಬ್ಕೊಬರೋಣ. ಇದು ರುಬ್ಕೊಬಂದರೆ ಮುಗೀತು. ಇದು ರುಬ್ಬೋದು ಅಷ್ಟೇ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಬೇಕು. ಉಪ್ಪು ಹಾಕ್ಕೊಂಡು ರುಬ್ಬಿಟ್ಟು ಬಂದು ನೋಡಿ ತಗೊಂಡು ಬಂದಿದ್ದೀನಿ ಮಿಕ್ಸಿಲಿ ರುಬ್ಬಿರೋದನ್ನ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನುಣ್ಣಗೆ ಬೇಕಾದರೂ ಆಡಿಸ್ಕೋಬೋದು. ನೀವು ತರಕಾರಿಯಾಗಿ ತಿಂತೀನಿ ಅಂದರೆ ಹಾಗೆ ಆಡಿಸ್ಕೋಬೋದು. ನಾನು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡಿದ್ದೀನಿ. ದೋಸೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಸೂಪರ್ ಫ್ರೆಂಡ್ಸ್, ಥ್ಯಾಂಕ್ ಯು.